ಹಲೋ, ಎಲ್ರಿಗೂ ನಮಸ್ಕಾರ. ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ಯದುಕುಮಾರ್ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ 2024ರಲ್ಲಿ ಅಪಾಯಿಂಟ್ ಆದ ನಮ್ಮೆಲ್ಲ ಸಹಾಯಕ ಪ್ರಾಧ್ಯಾಪಕರಿಗೆ ಒಂದು ಬಿಗ್ ಹಾಯ್ ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ, ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ಅಫ್ಕೋರ್ಸ್ ನಿಮ್ಮ ಯದುಕುಮಾರ್ ಕೂಡ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ, ಇವತ್ತು ಯಾಕಪ್ಪ ಈ ವಿಡಿಯೋನ ಮಾಡ್ತಿದ್ದೀನಿ ಅಂತಂದರೆ, ಈಗ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಿ ನೌಕರರು ವರ್ಷಕ್ಕೊಮ್ಮೆ CR ಫಾರ್ಮ್ ಅಂತ ಕಾರ್ಯನಿರ್ವಹಣಾ ವರದಿಯನ್ನು ಫಿಲ್ ಮಾಡಬೇಕಾಗಿರುತ್ತೆ. ಕೆಲವು ಆಫ್ಲೈನು, ಕೆಲವು ಆನ್ಲೈನ್ ಇರುತ್ತೆ. ಹಾಗೆ 14/10/2025 ಕಾಲೇಜು ಶಿಕ್ಷಣ ಇಲಾಖೆಯಿಂದ ಒಂದು ಸುತ್ತೋಲೆ ಬರುತ್ತೆ ನಮಗೆ. ಸೊ ನಮ್ಮೆಲ್ಲ ಝೋನ್ಗಳು, ಮೈಸೂರು, ಶಿವಮೊಗ್ಗ, ಮಂಗಳೂರು, ಧಾರವಾಡ, ಕಲಬುರಗಿ, ಇದರಲ್ಲೆಲ್ಲ 2024ರಲ್ಲಿ ಹೊಸದಾಗಿ ನೇಮಕಾತಿ ಹೊಂದಿದ ಗ್ರೂಪ್ ಬಿ ಸಹಾಯಕ ಪ್ರಾಧ್ಯಾಪಕರುಗಳು 2024 5ನೇ ಸಾಲಿನ ಕಾರ್ಯನಿರ್ವಹಣಾ ವರದಿಯನ್ನು ಪಾರ್ನಲ್ಲಿ ಭರ್ತಿ ಮಾಡುವ ಬಗ್ಗೆ, ಅಂದರೆ ಎಲೆಕ್ಟ್ರಾನಿಕ್ ಪರ್ಫಾರ್ಮೆನ್ಸಲ್ ಅಪ್ರೈಸಲ್ ರಿಪೋರ್ಟ್. ಟ್ರೈನಿಂಗ್ ಅಟೆಂಡ್ ಮಾಡಿರೋರಿಗೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ಒಂದಷ್ಟು ನಾಲೆಡ್ಜ್ ಇರುತ್ತೆ. ಸೊ ಇದು ಕಾರ್ಯನಿರ್ವಹಣಾ ವರದಿ ಆಗಿರುತ್ತೆ, ಇದನ್ನು ನಾವು ಫಿಲ್ ಮಾಡಬೇಕಾಗಿರುತ್ತೆ. ಒಟ್ಟು 6 ಹಂತಗಳ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಇದರಲ್ಲಿ ಮೊದಲನೇ ಹಂತವನ್ನು ನಾವು ಮುಗಿಸ್ಕೊಡ್ಬೇಕು. ಅದಕ್ಕೆ ನಮಗೆ ಕೊನೆ ದಿನಾಂಕ ಬಂದು 31/10/2025 ನಾವು ಭರ್ತಿ ಮಾಡಬೇಕಾಗಿರುತ್ತೆ. ಅದಕ್ಕೆ ಸುಮಾರು ಜನಕ್ಕೆ ಕೆಲವು ಗೊಂದಲಗಳಿರ್ಬೋದು, ಹೇಗೆ ಲಾಗಿನ್ನು, ಹೇಗೆ ನಾವು ಫಿಲ್ ಮಾಡಬೇಕು ಅಂತ. ನನಗೂ ಕೂಡ ಇನಿಷಿಯಲಿ ಭಾಳ ಡೌಟ್ಸ್ ಇತ್ತು. ಸೊ ನಾನು ಸೀನಿಯರನ್ನು ಹಾಗೆ ನಮ್ಮದೇ ಬ್ಯಾಚಲ್ಲಿ ಆಲ್ರೆಡಿ ಫಿಲ್ ಮಾಡಿರೋರನ್ನ ಕೇಳಿ ಒಂದು ವಿಡಿಯೋ ಮಾಡಿದ್ರೆ ನಿಮಗೂ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಈಗ ವಿಡಿಯೋನ ಮಾಡ್ತಿದ್ದೀನಿ. ಈಗಾಗಲೇ ನಾನು ನಮ್ಮ ಕೊಲೀಗೊಬ್ಬರದು ಪಾರನ್ನು ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ. ಅದರ ಸ್ಟೆಪ್ಸನ್ನು ನಾನೀಗ ಮುಂದೆ ತೋರಿಸ್ತಾ ಹೋಗ್ತೀನಿ, ನೀವು ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ನೀವು ಕ್ರೋಮಲ್ಲಾಗಲಿ ಅಥವಾ ನಿಮ್ಮ ಡೆಸ್ಕ್ಟಾಪ್ ಯಾವುದಾದ್ರೂ ಬ್ರೌಸರ್ಗೆ ಹೋಗಿ ಪಾರ್ ಕರ್ನಾಟಕ ಅಂತ ಹೊಡೆದ್ರೆ ಪರಿಚಯ ಅಂತ ಬರುತ್ತೆ ಒಂದು ವೆಬ್ಸೈಟು ಟಾಪಲ್ಲಿ. ಆ ಪರಿಚಯ ವೆಬ್ಸೈಟ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಾವಿಲ್ಲಿ ಹೊಸದಾಗಿ ಮಾಡ್ತಿರೋರು ಫರ್ಗಾಟ್ ಪಾಸ್ವರ್ಡ್ ಅಂತ ಕೊಟ್ಟರೆ ಮತ್ತೆ ಅಗೇನ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದಕ್ಕೆ ಪೇಜ್ ರೀಡೈರೆಕ್ಟ್ ಕೇಳುತ್ತೆ, ಆವಾಗ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇಮೇಲ್ ಅಡ್ರೆಸ್ಸು ಹಾಕಬೇಕಾಗಿರುತ್ತೆ. ಯಾವ ಇಮೇಲ್ ಅಪ್ಪ ಅಂದರೆ NIC ಇಮೇಲ್ ಹಾಕಬೇಕಾಗಿರುತ್ತೆ. ಹಾಗೆ ರಿಜಿಸ್ಟರ್ಡ್ ಫೋನ್ ನಂಬರು ಲಾಸ್ಟ್ 4 ಡಿಜಿಟನ್ನು ಹಾಕಿ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕಾಗತ್ತೆ. ನಮ್ಮ NIC ಇಮೇಲ್ ID ಯಾವುದು, ಹಾಗೆ ರಿಜಿಸ್ಟರ್ಡ್ ಫೋನ್ ನಂಬರ್ ಯಾವುದು ಅಂತ ತಿಳ್ಕೊಳ್ಲಿಕ್ಕೆ ಈ ಸುತ್ತೋಲೆ ನಿಮ್ಮ ಹತ್ರ ಇರುತ್ತೆ, ಅದರಲ್ಲಿ ನೀವು ತಿಳ್ಕೊಬೋದು. ಒಂದು ವೇಳೆ ಯಾರ ಹತ್ರನಾದ್ರೂ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಈ PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರು ಮುಂದೆ ಇರುವಂತಹ NIC ಇಮೇಲ್ IDಯನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ. ಹಾಗೆ ರಿಜಿಸ್ಟರ್ಡ್ ನಂಬರ್ ಯಾವುದು ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಎಂಟ್ರಿ ಆದಮೇಲೆ ನಿಮಗೆ OTP ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಅಗೇನ್ ಒಂದು ಕ್ಯಾಪ್ಚಾವನ್ನು ಕೊಟ್ಟು ಸಬ್ಮಿಟನ್ನು ಕೊಡಿ. ಈಗ ಅದು ನಮ್ಮ ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಹೊಸ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ. ಒಂದು ಕ್ಯಾಪಿಟಲ್ ಲೆಟರು, ನಂಬರು, ಹಾಗೆ ಸಿಂಬಲ್ಲು, ಆಲ್ಫಾಬೆಟ್ಸು ಕಂಬೈನ್ಡ್ ಆಗಿರುವಂತಹ ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದು ನಮಗೆ ನೆಕ್ಸ್ಟ್ ಅವಶ್ಯಕತೆ ಇರೋದ್ರಿಂದ ಲಾಗಿನ್ಗೆಲ್ಲ ನೀವು ಸೇವ್ ಕೊಡ್ಬೋದು ಅಥವಾ ಬರೆದಿಟ್ಕೊಳ್ಬಹುದು. ನಿಮಗೆ ಪಾಸ್ವರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅನ್ನೋ ಹತ್ರನೇ ನಿಮ್ಮ ಲಾಗಿನ್ ಕೇಳುತ್ತೆ, ಅಥವಾ ಫ್ರೆಶ್ ಆಗಿ ನೀವು ಮತ್ತೆ ಗೂಗಲ್ ಅಥವಾ ಕ್ರೋಮ್ಗೆ ಬಂದು ಪರಿಚಯ್ ಅಥವಾ ಪಾರ್ ಕರ್ನಾಟಕ ಅಂತ ಸರ್ಚ್ ಕೊಟ್ಟರೆ ಈ ಪೇಜ್ ಅಗೇನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ NIC ಇಮೇಲ್ ಕಾಪಿ ಮಾಡ್ಕೊಂಡಿರ್ತೀರ, ಅದನ್ನು ಪೇಸ್ಟ್ ಮಾಡಿರಿ. ಹಾಗೆ ಪಾಸ್ವರ್ಡ್ ಹೊಸದೇನು ಕ್ರಿಯೇಟ್ ಮಾಡಿರ್ತೀರ ಅದನ್ನು ಎಂಟರ್ ಮಾಡಿ. ಇಲ್ಲಿ ಮೊದಲನೇ ಚೆಕ್ ಬಾಕ್ಸ್ನೇನು ನೀವು ಕ್ಲಿಕ್ ಮಾಡೋದು ಬೇಡ, ಪಾಸ್ವರ್ಡ್ಲೆಸ್ ಅಥೆಂಟಿಕೇಶನ್ ಬೇಡ, ಜಸ್ಟ್ ಐ ಕನ್ಸರ್ನ್ ಟು ಪರಿಚಯದ ಆ ಚೆಕ್ ಬಾಕ್ಸ್ ಮಾತ್ರ ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಟಚ್ ಮಾಡಿ. ಈಗ ನಾವು ಲಾಗಿನ್ ಆಗಿದ್ದೀವಿ. ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಇಲ್ಲಿ ಮೇಲ್ ಕಾಣ್ತಿರುವ ಅನಾಲಿಟಿಕ್ಸ್ ಆ ಬಾಕ್ಸ್ ಮಾತ್ರ ಕಾಣುತ್ತೆ, ಕೆಳಗೆ ಕಾಣ್ತಿರುವ ಸ್ಪ್ಯಾರೋ ಕರ್ನಾಟಕ ಕಾಣಿಸಲ್ಲ. ಬಿಕಾಸ್ ನಾವು ಆಲ್ರೆಡಿ ಯೂಸ್ ಮಾಡೋದ್ರಿಂದ ಇಲ್ಲಿ ತೋರಿಸಿದೆ. ನೀವೇನು ಮಾಡಬೇಕಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ಗ್ರೂಪ್ಸ್ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟನ್ನು ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಸೊ ಸ್ಕ್ರೋಲ್ ಆದಾಗ ಆಫೀಸ್ ಸ್ಪ್ಯಾರೋ ಇದನ್ನು ಕ್ಲಿಕ್ ಮಾಡಬೇಕು. ಅಗೇನ್ ತುಂಬ ಬಾಕ್ಸಸ್ ಕಾಣಿಸುತ್ತೆ ನಿಮಗೆ, ಈ ಆಫೀಸ್ ಅಂತ. ಅದರಲ್ಲಿ ಮತ್ತೆ ಸ್ಕ್ರೋಲ್ ಮಾಡಿ ನಿಧಾನಕ್ಕೆ ಸ್ಪ್ಯಾರೋ ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗಿರುತ್ತೆ.
ಸ್ವಲ್ಪ ಸ್ಲೋ ಆಗಿ ಸ್ಕ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಕೇಳುತ್ತೆ. ಸೊ ಕ್ಲಿಕ್ ಹಿಯರ್ ಟು ಆಕ್ಸೆಸ್, ಇದನ್ನ ಕ್ಲಿಕ್ ಮಾಡಬೇಕು. ನಿಮ್ಮ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಹೆಸರು ಡೀಟೇಲ್ಸ್ ಇರುವಂತಹ ಪೇಜ್ ಓಪನ್ ಆಗುತ್ತೆ. ಅದು ಕ್ಲಿಕ್ ಆದ ನಂತರ ನಮಗೆ 4 ಆಪ್ಷನ್ಸ್ ಕಾಣಿಸುತ್ತೆ ಇಲ್ಲಿ. ಯೂನಿಫೈಡ್ ಇನ್ಬಾಕ್ಸ್, ಆಲ್ ಇಂಡಿಯಾ ಸೆಂಟ್ರಲ್ ಸರ್ವಿಸ್, ಸ್ಟೇಟ್ ಸರ್ವಿಸ್. ಅದರಲ್ಲಿ ಸ್ಟೇಟ್ ಸರ್ವಿಸ್ ಕ್ಲಿಕ್ ಮಾಡಿದ್ರೆ ನಮಗೆ KARKCLE ಇದು ಓಪನ್ ಆಗುತ್ತೆ. ಅಲ್ಲಿ ಕರ್ನಾಟಕ ಕಾಲೇಜಿಯೇಟ್ ಎಜುಕೇಶನ್ ಗ್ರೂಪ್ ಬಿ ಇದನ್ನ ಸೆಲೆಕ್ಟ್ ಮಾಡಬೇಕು. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬ್ಲೂ ಕಲರ್ ಪಾರ್ ID ಅಂತ ಏನಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ ನೀವು. ಈಗ ಕ್ಲಿಕ್ ಮಾಡಿದ ತಕ್ಷಣ ನಮ್ಮನ್ನ ಸೀದಾ ಈ ಸ್ವಯಂ ಮೌಲ್ಯಮಾಪನ ಇಲ್ಲಿಗೆ ತಗೊಂಡು ಹೋಗುತ್ತೆ. ಆಕ್ಚುಲಿ ಇದ್ರ ಫಸ್ಟ್ ಪಾರ್ಟ್ ಬೇಸಿಕ್ ಇನ್ಫಾರ್ಮೇಶನ್, ಅದು ಆಲ್ರೆಡಿ ಬೈ ಡಿಫಾಲ್ಟ್ ಎಲ್ಲರೂ ಫಿಲ್ ಆಗಿರುತ್ತೆ. ಕೆಲವು ಫಿಲ್ ಆಗಿರಲ್ಲ. ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ಆ್ಯಂಡ್ ಅಲ್ಲಿ ಇರೋದೇನಪ್ಪ ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ನ ನಾವು ಯಾವುದು ಟೈಪ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇರೋ ಮಾಹಿತಿ ಏನಾದರೂ ತಪ್ಪಿದ್ರೆ ನಾವು ಬೇಕಿದ್ರೆ ಸಬ್ಮಿಟ್ ಎರರ್ ಅಂತ ಇರುತ್ತೆ ಆಪ್ಷನಲ್ಲಿ, ಅದು ಕೊಡ್ಬೋದು. ಬಟ್ ಸೆಲ್ಫ್ ಅಪ್ರೈಸಲ್ ಕಾಲಮಲ್ಲಿ ನಮಗೆ ಫಿಲ್ ಮಾಡಲಿಕ್ಕೆ ಅವಕಾಶ ಇರೋದು. ನಾವು ತುಂಬಬೇಕಾದಂತಹ ಮೊದಲನೇ ಮಾಹಿತಿ ಬಂದು ಕರ್ತವ್ಯಗಳ ಸಂಕ್ಷಿಪ್ತ ವಿವರಣೆ, ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಡ್ಯೂಟೀಸ್. ಇಲ್ಲಿ ನಾವು ಕನ್ನಡದಲ್ಲಿ ಬೇಕಿದ್ರೂ ಮಾಹಿತಿಯನ್ನು ಫಿಲ್ ಮಾಡ್ಬೋದು ಅಥವಾ ಇಂಗ್ಲೀಷಲ್ಲಿ ಬೇಕಿದ್ರೂ ಮಾಹಿತಿಯನ್ನು ಫಿಲ್ ಮಾಡಬಹುದು. ಈಗ ಉದಾಹರಣೆಗೆ ವರ್ಕ್ಡ್ ಆಸ್ ಪರ್ ದ KCSR ರೂಲ್ಸ್, ಹಾಗೆ ಫಾಲೋಯಿಂಗ್ ದ ಯೂನಿವರ್ಸಿಟಿ ನಾರ್ಮ್ಸ್, DCE ರೆಗ್ಯುಲೇಷನ್ಸ್, ಈ ರೀತಿ ವರ್ಕ್ಡ್ ಇನ್ ವೇರಿಯಸ್ ಕಮಿಟೀಸ್ ಆಸ್ ಎ ಕೋಆರ್ಡಿನೇಟರ್, ಮೆಂಬರ್. ಸೊ ಸೀನಿಯರ್ ಒಬ್ರು ಸಜೆಸ್ಟ್ ಮಾಡಿದ ಪ್ರಕಾರ 2 ರಿಂದ 3 ಆದರೆ ಎಲ್ಲವನ್ನು ಕವರ್ ಮಾಡಿದ್ರೆ ಈ 3 ಪಾಯಿಂಟ್ಸ್ನ ಸಾಕು ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲಿ ಇರಲಿ, ನಮಗೆ ಎಕ್ಸಾಂಪಲ್ಸ್ ಆಗಿರಲಿ ನಿಮಗೆ ಅಂತ ಇಷ್ಟನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ನೀವು ಬೇಕಿದ್ದರೂ ಯಾವ್ಯಾವ ಕರ್ತವ್ಯವನ್ನು ನಿರ್ವಹಿಸಿದಿರಿ ಅದನ್ನೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ನಮ್ಮ 2ನೇ ಪ್ರಶ್ನೆ ಬಂದು ಏನಪ್ಪ ಅಂತಂದರೆ ಆಬ್ಜೆಕ್ಟಿವ್ಸು. ನಾವೇನು ಗುರಿಗಳನ್ನು ಇಟ್ಕೊಂಡಿದ್ದೀವಿ ಅದನ್ನು ಯಾವ ಲೆವೆಲಿಗೆ ಸಾಧನೆ ಮಾಡಿರ್ತೀವಿ, ಹಾಗೆ ಅದನ್ನು ಸಾಧನೆ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ನಿರ್ಬಂಧಗಳು, ಕನ್ಸ್ಟ್ರೆಂಟ್ಸ್ ನಮ್ಮನ್ನು ತಡೆಯಿತು ಅಂತ. ಈಗ ಉದಾಹರಣೆಗೆ ಮೊದಲನೇ ಗುರಿಗಳು ಅಥವಾ ಸ್ವಯಂ ನಿಗದಿಪಡಿಸ್ಕೊಂಡಿರೋ ಯಾವುದಾದ್ರೂ ಆಬ್ಜೆಕ್ಟಿವ್ಸ್ ಹೇಳಬೇಕು ಅಂತಂದರೆ, ಈಗ 100% ರಿಸಲ್ಟ್ಸ್ ಬರಬೇಕು ಅಂತ, ಔಟ್ ಆಫ್ ಔಟ್ಸ್ ಯಾರನ್ನ ಸ್ಕೋರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದು ಆಬ್ಜೆಕ್ಟಿವ್. ಅಥವಾ ಯಾವುದಾದ್ರೂ ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ, ಇದು ಆಬ್ಜೆಕ್ಟಿವ್. ಈ ರೀತಿ ಅಥವಾ ನಮ್ಮ ಕಮಿಟಿಲಿ ಸ್ಪೆಷಲಾಗಿ ಏನಾದರೂ ಮಾಡಿಸ್ಬೇಕು ಅಂತ ಆಬ್ಜೆಕ್ಟಿವ್ ಇಟ್ಕೊಂಡಿದ್ವಿ. ಯಾವ ಆಬ್ಜೆಕ್ಟಿವ್ಸ್ನ ಇಟ್ಕೊಂಡಿದ್ವಿ ಅದು ಫಸ್ಟ್ ಕಾಲಮ್ ನಾವು ಫಿಲ್ ಮಾಡಿದ್ದೀವಿ, ನೀವು ನೋಡ್ಬೋದು ಬೇಕಿದ್ರೆ. ಸೆಕೆಂಡ್ ಕಾಲಮಲ್ಲಿ ಫಿಲ್ ಮಾಡೋದು ಆ ಥರ ಆಬ್ಜೆಕ್ಟಿವ್ಸ್ ಅಂದ್ಕೊಂಡಿದ್ವಿ, ಏನೇನು ಅಚೀವ್ ಮಾಡಿದ್ವಿ ಸ್ಪೆಷಲಾಗಿ, ಅಥವಾ ಆಬ್ಜೆಕ್ಟಿವ್ಸ್ನ ಯಾವ್ಯಾವುದನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಏನು ರೀಸನ್ಸು ಅಂತ. ಈಗ ಫಾರ್ ಎಕ್ಸಾಂಪಲ್ ರಿಸೋರ್ಸಸ್ ಇರಲಿಲ್ಲ ಅಂತನೋ, ಟೈಮ್ ಶಾರ್ಟೇಜ್ ಅಂತನೋ, ಆ ಟೈಮಲ್ಲಿ ವಿತಿನ್ ಎ ಪೀರಿಯಡ್ ಟೈಮ್ ಲಿಮಿಟಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತನೋ, ಈ ಥರ ಒಂದಷ್ಟು ನಿರ್ಬಂಧಗಳನ್ನು ಮೆನ್ಷನ್ ಮಾಡ್ಬೋದು. ಇದನ್ನು ನೀವು ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ, ಇಲ್ಲಿ ಟೈಪ್ ಮಾಡೋದಕ್ಕಿಂತ. ಹಾಗೆ ಇದಾದ ತಕ್ಷಣ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಸೇವ್ ಆಸ್ ಎ ಡ್ರಾಫ್ಟ್ ಕೊಡುವಂಥದ್ದು. ಬಿಕಾಸ್ ನಮ್ಮ ಪೇಜ್ ರಿಫ್ರೆಶ್ ಆದರೂ ನೆಕ್ಸ್ಟ್ ನಾವು ಡಿಜಿಟಲ್ ಸಿಗ್ನೇಚರ್ ಮಾಡ್ತೀವಿ, ಹಾಗೇನಾದರೂ ಆದರೂ ಕೂಡ ಡ್ರಾಫ್ಟ್ಗೆ ಸೇವ್ ಮಾಡೋದು ಹಾಗೇ ಇರುತ್ತೆ. ಮತ್ತೊಮ್ಮೆ ಎಲ್ಲ ಟೈಪ್ ಮಾಡೋದು ತಪ್ಪುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ರೀಡೈರೆಕ್ಟ್ ಕೇಳುತ್ತೆ, ಓಕೆ ಕೊಡಿ. ಆ್ಯಂಡ್ ಥರ್ಡ್ ಪ್ರಶ್ನೆ, 3ನೇದೇನಪ್ಪ ಅಂತಂದರೆ, ನೀವು ವರದಿ ಪ್ರಾಧಿಕಾರ ಆಗಿದ್ದರೆ ಅದನ್ನೆಲ್ಲ ಬರೆದಿರ್ತೀರಾ ಅಂತ ಕೇಳ್ತಾರೆ. ನಾವು ಹಾಗಾಗಿ ಬರೆದಿರುವುದಿಲ್ಲ ಅಂತ ನೀವು ಸೆಲೆಕ್ಟ್ ಮಾಡಬೇಕು. 3 ಪ್ರಶ್ನೆಗಳು ಉತ್ತರ ಆದ ನಂತರ ಸೆಂಡ್ ಟು ರಿಪೋರ್ಟಿಂಗ್ ಅಥಾರಿಟಿಯನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೈನ್ ಪರ್ಪಸ್ ಇರೋದ್ರಿಂದ DSC ಅಥವಾ ಈ ಹಸ್ತಾಕ್ಷರ ಅಂತ ನಿಮಗೆ ತೋರಿಸುತ್ತೆ. ನೀವು ಈ ಹಸ್ತಾಕ್ಷರನ ಸೆಲೆಕ್ಟ್ ಮಾಡಿಕೊಂಡ್ರೆ ರಿಜಿಸ್ಟರ್ಡ್ ಸೈನ್, ದೆನ್ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಮಾಹಿತಿ ಆಲ್ರೆಡಿ ಇರುತ್ತೆ. ಸೊ ಇಲ್ಲಿ ನೀವು ಗ್ರೀನ್ ಟ್ಯಾಬಲ್ಲಿ ಹೈಲೈಟ್ ಆಗ್ತಾ ಇರುವಂತಹ ರಿಜಿಸ್ಟರ್ಡ್ ಸೈನ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. 2 ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಕೊಟ್ಟರೆ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ, ಆಧಾರ್ ಕಾರ್ಡ್ ನಂಬರನ್ನು, OTP ಬರುತ್ತೆ ಮೊಬೈಲಿಗೆ. ಸೊ OTPಯನ್ನು ಎಂಟರ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಈಗ ಸಕ್ಸಸ್ಫುಲಿ ನಮ್ಮ ಈ ಸೈನ್ ಹಸ್ತಾಕ್ಷರ ಏನು ರಿಜಿಸ್ಟರ್ ಆಗಿದೆ ತೋರಿಸುತ್ತೆ ಇಲ್ಲಿ. ಸೊ ನಾವು ಈ ಪೇಜಿಗೆ ಬರ್ತೀವಿ. ಇದನ್ನು ಒಮ್ಮೆ ಪ್ರಾಂಶುಪಾಲರಿಗೆ ತೋರಿಸಿ ನೀವು ಸಬ್ಮಿಟ್ ಕೊಡೋದು ಒಳ್ಳೆಯದು ಅಂತಾರೆ. ಸೊ ಸೆಂಡ್ ಟು ರಿಪೋರ್ಟಿಂಗ್ ಅಥಾರಿಟಿ ಒನ್ಸ್ ಕೊಟ್ಟ ಮೇಲೆ ಮತ್ತೇನು ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಸೆಂಡ್ ಟು ಕೊಟ್ಟ ಮೇಲೆ ನಮಗೆ ಈ ರೀತಿ ಟ್ಯಾಬ್ ಬರುತ್ತೆ, ನಮ್ಮ ಡೀಟೇಲ್ಸ್ ಇರೋದು. ಇಲ್ಲಿ ಕಂಟಿನ್ಯೂ ಸೈನಿಂಗನ್ನು ಕ್ಲಿಕ್ ಮಾಡಬೇಕು. ಅಗೈನ್ ನಮ್ಮ ಆಧಾರ್ ನಂಬರ್ನ ಲಾಸ್ಟ್ 3 ಡಿಜಿಟ್ಸ್ ಆ್ಯಂಡ್ OTP. ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಓಕೆನ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಇದು ನಿಮ್ಮ ನೆಕ್ಸ್ಟ್ ರಿಪೋರ್ಟಿಂಗ್ ಅಥಾರಿಟಿ ಅಂದರೆ ನಮ್ಮ ಪ್ರಾಂಶುಪಾಲರಿಗೆ ಹೋಗಿರುತ್ತೆ. ಇದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳೋದು ಒಳ್ಳೆಯದು. ಈ ಒಂದು ಪೇಜಲ್ಲಿ ನಮಗೆ ಸ್ಪೆಷಲ್ ಆಪ್ಷನ್ ಇದೆ, ಟ್ರ್ಯಾಕ್ ಯುವರ್ ಪಾರ್ ಅಂತ. ನಾವು ಟ್ರ್ಯಾಕ್ ಮಾಡಿದ್ರೆ ನಮ್ಮದು ಸೊ ನಮ್ಮ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಯಾವ ಹಂತದಲ್ಲಿದೆ ಅಂತ ನಮಗೆ ಗೊತ್ತಾಗೋದು. ಆಗಲೇ ಹೇಳಿದ್ನಲ್ಲ 6 ಹಂತಗಳಲ್ಲಿ ಇದು ಇರುತ್ತೆ.
ಸೆಲ್ಫ್ ಅಪ್ರೈಸಲ್ಲು, ಅದಾದಮೇಲೆ ರಿಪೋರ್ಟಿಂಗು, ಆಮೇಲೆ ರಿವ್ಯೂಯಿಂಗ್ ಅಥಾರಿಟಿ, ಆಮೇಲೆ ಅಕ್ಸೆಪ್ಟಿಂಗ್ ಅಥಾರಿಟಿ, ಹೀಗೆ 6 ಸ್ಟೇಜಸ್. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕೆ. ನಾನು ಹೊಸದಾಗಿ ಮಾಡಿರೋದ್ರಿಂದ ಬೇರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಪ್ಲೀಸ್ ಫಾರ್ಗಿವ್ ಮೀ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವೇ ಎಲ್ಲರೂ ಒಬ್ರಿಗೊಬ್ಬರಿಗೆ ರಿಪ್ಲೈಗಳನ್ನು ಕೊಟ್ಕೊಳ್ಬಹುದು. ಅಥವಾ ವಾಟ್ಸಪ್ಪಲ್ಲಿ ಆಲ್ರೆಡಿ ಡೌಟ್ಸ್ನ ಸುಮಾರು ಜನ ಕೇಳ್ತಿರ್ತಾರೆ, ನಾನು ಕೂಡ ರೆಸ್ಪಾಂಡ್ ಮಾಡ್ತೀನಿ. ಪ್ಲೀಸ್ ಡೂ ಶೇರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.